ಅಯ್ಯೋ ಅಯ್ಯೋ ಏನ್ರು ಇಷ್ಟೊಂದು ನಗ್ತಾ ಇದ್ದೀರಾ? ಪಾಪ ನನ್ನ ಮಗ ಚೇಲಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೋ ಏನು. ನೀವು ನೋಡಿದ್ರೆ ಅಕ್ಕಪಕ್ಕದ ಮನೆಗೆಲ್ಲ ಕೇಳಿಸತ್ತಾರ ಇಷ್ಟು ಜೋರಾಗಿ ನಗ್ತಾ ಇದ್ದೀರಲ್ಲ, ಇದೇನಾ ಸ್ನೇಹ ಪ್ರೀತಿ ಅಂದ್ರೆ? ಅವ್ವ, ಇದ್ರಾಗೆ ಅತಿದೇನೂ ತಪ್ಪಿಲ್ಲ. ಅವರು ಬೇಜಾರಲ್ಲಿದ್ರಲ್ಲ, ಅದಕ್ಕೆ ನಕ್ಸುಮ ಅಂತ. ಸಾಕು, ಸುಮ್ಮನೆ ಇರು, ಏನು ಮಾತಾಡ್ಬೇಡ. ನೀವೆಲ್ಲ ದೊಡ್ಡವರು, ನಿಮಗೆ ಬುದ್ಧಿ ಹೇಳಕ್ಕಾಗಲ್ಲ ನನ್ನ ಕೈಲಿ. ಏನಾದರೂ ಮಾಡ್ಕೊಳ್ಳಿ. ಲವ್ ನಮ್ಮಿಬ್ಬರಿಂದನೇ ಕಲ ಇದೆಲ್ಲ ಆದದ್ದು. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಅದು ನೀವು ಬೇಜಾರಲ್ಲಿ ಇರ್ತೀರಲ್ಲ, ಅದಕ್ಕೆ ನಿಮ್ಮ ಮನಸ್ಸಿಗೆ ಖುಷಿ ಆಗೋಂಗೆ ನಡ್ಕೊಳುವ ಅಂತ ಮಾಡ್ದು ಅಷ್ಟೇ. ದಯವಿಟ್ಟು ನಮ್ಗೆ ಸಂಸ್ಬಿಡಿ. ಅದಕ್ಕೆ ನನ್ಕೋಬಿಡಿ, ಅದಕ್ಕೆ ನನಗೆ ಸಂಸ್ಬಿಡಿ. ಇದಕ್ಕೆ ನೀವು ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಜ ಹೇಳಬೇಕು ಅಂದರೆ ಸಿದ್ದು ಅವ್ರು ಇಲ್ಲದೆ ಇರೋದ್ರಿಂದ ಮನಸ್ಸು ತುಂಬ ಹಾಳಾಗಿತ್ತು. ನಿಮ್ಮಿಂದ ಒಂದು ಸ್ವಲ್ಪ ನಗೋ ಹಾಗಾದರೂ ಆಯಿತು. ಅಬ್ಬಾ ಸದ್ಯ ಅದಕ್ಕೆ ನೀವು ಹಿಂಗಂದ್ರಲ್ಲ, ಇವಾಗ ಸಮಾಧಾನ ಆಯಿತು ನೋಡಿ ನಮಗೆ. ಅದಕ್ಕೆ ನೀವು ನಮ್ಮ ಸಿದ್ದೇಗೌಡ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅವ್ರು ತುಂಬ ಒಳ್ಳೆಯವರು. ಎಷ್ಟೋ ಜನಕ್ಕೆ ಒಳ್ಳೇದನ್ನೇ ಬಯಸ್ತಾರೆ, ಒಳ್ಳೆಯವ್ರಿಗೆ ಒಳ್ಳೇದಾಗ್ದೇ ಕೆಟ್ಟದಾಗದೆ. ನೀವು ತಲೆ ಕೆಡ್ಸ್ಕೋಬೇಡಿ, ಆದಷ್ಟು ಬೇಗ ನಮ್ಮ ಸಿದ್ದೇಗೌಡರು ಬಿಡುಗಡೆ ಆಯ್ತಾರೆ. ಇಲ್ಲ ಹ್ಞೂ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡ್ರು ಅಂತ ನೀವು ಬೇಸರ ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ಅವರಿಗೆ ಒಂದಲ್ಲ ಒಂದು ದಿವಸ ಗೊತ್ತಾಗ್ತದೆ. ಅಲ್ಲಿವರೆಗೂ ನೀವು ಧೈರ್ಯವಾಗಿರಿ ಅಷ್ಟೇ. ಕಾಪಿ ತಗೊಳ್ಳಿ. ಅಯ್ಯೋ ಪರವಾಗಿಲ್ಲ, ಇಲ್ಲಿ ತಗೊಳ್ಳಿ. ನೀವು ಕೊಡಿರಿ. ಅಲ್ಲ